ನಮಸ್ಕಾರ ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ವಿಶಾಲಾಕ್ಷಿ ಮತ್ತು ಆ ಮ್ಯಾನೇಜರ್ ಸೇರಿಕೊಂಡು ಇಬ್ಬರು ಮೀನನ್ಗೆ ಮೋಸ ಮಾಡಿರ್ತಾರಲ್ವ. ಬರೀ 25,000 ರೂಪಾಯಿ ಕೊಟ್ಟು 2 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿಸ್ಕೊಂಡಿರ್ತಾರೆ. ಅಡ್ವಾನ್ಸು 25,000 ತೊಗೊಂಬ, ಉಳ್ಕಿದ ಪೇಮೆಂಟ್ ಆಮೇಲೆ ಎಲ್ಲ ಮುಗಿದ್ಮೇಲೆ ಕೊಡ್ತೀವಿ ಅಂತ ಹೇಳಿರ್ತಾರಲ್ವ. ಅದನ್ನೇ ಅವಳು ಕೇಳೋಕ್ಕೆ ಹೋಗಿರ್ತಾಳೆ. ಆಗ ಮ್ಯಾನೇಜರು ಉಲ್ಟಾ ಹೊಡೆದ್ಬಿಡ್ತಾನೆ. ಎಲ್ಲ ಅಮೌಂಟು ಕೊಟ್ಟಿದ್ದೀನಿ ಅಲ್ಲಮ್ಮ ಅಂತ ಹೇಳ್ಬಿಟ್ಟು, ಯಾಕೆ ಸರ್ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಎಷ್ಟು ಅಳ್ತಾ ಇದ್ರು, ಬೇಡ್ಕೊಂಡ್ರು, ಏನು ಮಾಡಿದ್ರು ಕೇಳೋದೇ ಇಲ್ಲ. ನಾನು ಕೊಟ್ಟೀನಿ, ನಿಮ್ಮಂಥವ್ರು ಇರೋದಂತಲೇ ಈಗಾಗೋದು. ಏನೋ ಹೊಸ್ದಾಗಿ ಚೆನ್ನಾಗಿ ಮಾಡ್ತೀರಾ ಅಂತ ಕೊಟ್ಟರೆ ಈಗ ನೀವು ಡಬಲ್ ಸಲ ದುಡ್ಡು ಕೇಳೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಮ್ಯಾನೇಜರ್ ಪಕ್ಕ ಇರೋದಲ್ಲಿ ಏನ್ರಿ ಇದು ಗಲಾಟೆ, ಏನಾಯಿತು ಅಂತ ಅವರು ಕೂಡ ಕೇಳ್ತಾರೆ. ನೋಡಿರಿ ಈ ಅಮ್ಮ ಎಲ್ಲ ದುಡ್ಡು ತೊಗೊಂಡಿದ್ದಾಳೆ, ಅಗ್ರಿಮೆಂಟ್ ಮೇಲೆ ಸೈನ್ ಕೂಡ ಮಾಡಿದ್ದಾಳೆ, ಈಗ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ. ಇಲ್ಲ ಸರ್, ನಾನು 25,000 ರೂಪಾಯಿ ಅಷ್ಟೇ ತೊಗೊಂಡಿರೋದು, ಉಳ್ಕಿದ್ದು 1,75,000 ರೂಪಾಯಿ ಇನ್ನೂ ತೊಗೊಂಡಿಲ್ಲ ಅಂತ ಹೇಳ್ತಾರೆ. ಆಗ ಮ್ಯಾನೇಜರು ಆ ಅಗ್ರಿಮೆಂಟ್ನ ತೊಗೊಂಬಂದು ಪಕ್ಕದಲ್ಲಿರೋನಿಗೆ ತೋರಿಸ್ತಾನೆ. ನೋಡಿರಿ, ಅವರೇ ತಾನೇ ಸೈನ್ ಮಾಡಿದ್ರು, ನಿಮ್ಮದೇ ಏನಮ್ಮ ಇದು ಸೈನ್ ಅಂದಾಗ, ಹೌದು ಸರ್ ಆ ಸೈನ್ ಅಂದೆ ಅಂತ. ಓದ್ಬಿಟ್ಟು ಸೈನ್ ಮಾಡಲ್ಲೇನಮ್ಮ ಅಂತ ಹೇಳಿದ್ರೆ, ಇವ್ರ ಮೇಲಿರೋ ನಂಬಿಕೆಗೆ ನಾನು ಓದಲೇ ಇಲ್ಲ ಸರ್, ಹಂಗೆ ಸೈನ್ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇದು ನಿಂದೆ ಕಣಮ್ಮ ಸೈನ್, ಸುಮ್ಮನೆ ಹೋಗಿಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮ್ಯಾನೇಜರ್, ನೀವು ಹೋಗಲಿಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನೋಡಿ ಇವಾಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮೀನನ್ಗೆ ತುಂಬ ಕೋಪ ಬಂದು, ಮಾತು ನೀ ಹಿಡಿತದಲ್ಲಿರಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಮ್ಮ ನನಗೆ ಎದುರಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಸರ್, ಸಾರಿ ಸರ್, ನನಗೆ ಹೇಗಾದರೂ ಮಾಡಿ ಉಳ್ಕಿದ ದುಡ್ಡು ಕೊಡಿ ಸರ್, ನಾನು ಬಡ್ಡಿಗೆ ಅದನ್ನ ತಂದಿರೋದು, ಮತ್ತು ನನ್ನ ಜೊತೆ ಹೂ ಕಟ್ಟೋದು ಹೆಲ್ಪ್ ಮಾಡೋಕ್ಕೆ ಅಕ್ಕ ಬಂದಿದ್ರಲ್ಲ ಅವ್ರಿಗೆಲ್ಲ ಕೊಡಬೇಕು, ಸುಮ್ಮನೆ ಕೊಟ್ಬಿಡಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಎಷ್ಟು ಗೋಗರಿದ್ರು ಆ ಮ್ಯಾನೇಜರ್ ಮಾತ್ರ ಕೊಡೋಲ್ಲ. ಯಾಕಂದರೆ ಆ ಮ್ಯಾನೇಜರ್ ವಿಶಾಲಾಕ್ಷಿ ಕಡೆಯವನಲ್ವಾ, ಹಾಗಾಗಿ ಅವ್ನು ಕೊಡೋದಿಲ್ಲ. ಆಗ ಅಲ್ಲಿ ಕೆಲಸ ಮಾಡ್ತಾ ಇರುವ ಇಬ್ಬರು ಹೆಂಗಸ್ರನ್ನ ಕರೆದ್ಬಿಟ್ಟು, ಇವಳನ್ನ ಮನೆ ಇದು ಮಂಟಪದಿಂದ ಆಚೆ ಹಾಕ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಅವಳು ಅಲ್ಲಿ ಹಾಕ್ಬಿಟ್ಟು ಅದನ್ನು ನೊಂದ್ಕೊಂಡು ಬರ್ತಾಳೆ. ಇಲ್ಲಿ ನಡೆದಿರೋ ವಿಷಯನೆಲ್ಲ ವಿಶಾಲಾಕ್ಷಿ ಆಗ ಹೊರಗೆ ಬರ್ತಾಳೆ. ಆಗ ಅವಳು ಚೇಳ, ಏನಕ್ಕ ನಿಮ್ಮ ಪ್ಲ್ಯಾನು ಸೂಪರಾಗಿತ್ತಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾನು ಎಲ್ಲಿ ಹೊಡಿಬೇಕು, ಎಲ್ಲಿ ಗೆಲ್ಲಬೇಕು ಅನ್ನೋದು ನಂಗೆ ಗೊತ್ತುಕೊಂಡು ಅದಕ್ಕೆ ಈ ರೀತಿ ಮಾಡಿರೋದು ಅಂತ ಹೇಳ್ಬಿಟ್ಟು ಚೇಳ ಮತ್ತು ವಿಶಾಲಾಕ್ಷಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಹಾಗೆ ವಿಶಾಲಾಕ್ಷಿ ಶಾಂತಿಗೆ ಫೋನ್ ಹಚ್ಬಿಟ್ಟು ಕೇಳ್ತಾ ಇರ್ತಾಳೆ. ವಿಶಾಲಾಕ್ಷಿ ಗಿಡದ ಕೆಳಗೆ ಬಂದು ಹೊರಗೆ ಕುತ್ಕೊಂಡಿರ್ತಾಳೆ ಗಾಳಿಗೆ. ಆಗ ಅವಳಿಗೆ ವಿಷಯನೆಲ್ಲ ತಿಳಿದ ತಕ್ಷಣ, ಹೌದಾ ಹೀಗಾಯ್ತಾ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತುಂಬ ಖುಷಿಪಟ್ಟು ರವಿಗೆ ಫೋನ್ ಹಚ್ಚಿ ಹೇಳ್ತಾಳಲ್ವಾ, ಎಲ್ಲ ಅಡುಗೆ ವೆರೈಟಿ ಸ್ವೀಟು ಎಲ್ಲ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ಹೇಳಿರ್ತಾಳೆ ಮೊದಲೇ. ಹಾಗಾಗಿ ಆ ಊಟನೆಲ್ಲ ತಿನ್ಬೇಕಂತೇಳಿ ಒಳಗಡೆ ಶಾಂತಿ ಟಿ ವಿ ನೋಡ್ತಾ ಕುಂತಿರ್ತಾಳೆ. ಆಗ ರವಿ ಬಂದುಬಿಟ್ಟು ಅಮ್ಮ ಅಂತ ಹೇಳ್ಬಿಟ್ಟು ಕೇಳಿದಾಗ, ರವಿ ಬಂದುಬಿಟ್ಟೆ, ಬಾರು ಎಲ್ಲ ತಂದಿದ್ದೆ ತಾನೇ ಅಂತ ಹೇಳ್ತಾರೆ. ಎಲ್ಲ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹಾಗಾದರೆ ಊಟ ಮಾಡೋಣ ಬನ್ನಿ, ರೋಹಿಣಿ ಮನೋಜ ಊಟ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಮನೋಜ ಬಂದುಬಿಟ್ಟು, ಏನು ನೀನು ಡೆಲಿವರಿ ಬಾಯ್ ಥರ ಎಲ್ಲ ತೊಗೊಂಡು ಬಂದುಬಿಟ್ಟಿದೆಯಲ್ಲ ಅಂತ ಹೇಳಿದಾಗ, ಶ್ರುತಿ ಹೇಳ್ತಾಳೆ, ಇದನ್ನು ನಾವು ತೊಗೊಂಡು ಬಂದಿರೋದಲ್ಲ, ಅತ್ತೆನೇ ತೊಗೊಂಡು ಬಾ ಅಂತ ಹೇಳಿರೋದು ಅಂತ ಹೇಳ್ಬಿಟ್ಟು ಹೇಳಿದಾಗ, ರೋಹಿಣಿಗೆ ಮತ್ತು ಅವ್ರಿಗೆ ಇಬ್ರಿಗೂ ಶಾಕ್ ಆಗುತ್ತೆ. ಆಗ ಶ್ರುತಿ ಕೇಳ್ತಾಳೆ, ನಾನು ಏನಾದರೂ ಆರ್ಡ್ರ್ ಮಾಡ್ತೀನಿ ಅಂದರೆ ಬೇಡ ಮನೆಯಲ್ಲೇ ತಿನ್ನು ಅಂತೀರಾ, ಈಗ ಯಾಕತ್ತಿ ನೀವು ಇಷ್ಟೊಂದು ಆರ್ಡ್ರ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ತೊಗೊಂಡು ಬನ್ನಿ ಅಂತ ಕೇಳಿದಾಗ, ಶ್ರುತಿ ಶಾಂತಿ ಹೇಳ್ತಾಳೆ, ಏನಿಲ್ಲಮ್ಮ, ಒಂದೊಂದು ಸಲ ಏನೂ ಆಗದೇನೆ ಸುಮ್ಮನೆ ಬೇಜಾರಾಗಿ ಕುಂತಿರ್ತೀವಲ್ಲ, ಈಗ ಒಂಥರ ನನಗೆ ಖುಷಿ ಆಗ್ತಿದೆ, ಹೇಳ್ಕೊಳಕ್ಕಾಗಲಿಲ್ಲ, ಹಾಗಾಗಿ ಖುಷಿಯಿಂದ ಇದ್ದಾಗ ತಿಂದ್ಬಿಡ್ಬೇಕಲ್ವ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ತಿನ್ನಿ ಎಲ್ಲರೂ ಅಂತ ಹೇಳಿದಾಗ ರೋಹಿಣಿ ಕೇಳ್ತಾಳೆ, ಆಗ ಯಾಕತ್ತೆ ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದೇ ಆಗಲೇ ಹೇಳಿದ್ನಲ್ಲಮ್ಮ, ಈಗ ತಿನ್ನು ಊಟ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲಿಗೆ ಮೀನಾ ಕೂಡ ಬರ್ತಾಳೆ ಸಪ್ಪೆ ಮಾರಿ ಹಾಕ್ಕೊಂಡು. ಆಗ ಶ್ರುತಿ, ಅಯ್ಯೋ ನೀವೀಗ ಬಂದರೆ, ಯಾಕೆ ಇಷ್ಟು ಲೇಟು, ಬನ್ನಿ ಊಟ ಮಾಡೋಣ ಅಂತ ಹೇಳಿದಾಗ, ಇಲ್ಲ ಶ್ರುತಿ ನನಗೆ ಹಸಿವಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ರವಿ ಕೂಡ ಕೇಳ್ತಾನೆ, ಬನ್ನಿ ಅದಕ್ಕೆ ಎಲ್ಲರಿಗೋಸ್ಕರನೇ ತಂದಿರೋದು, ಎಲ್ಲರೂ ಸೇರಿ ಊಟ ಮಾಡೋಣ ಬನ್ನಿ ಅಂತ ಹೇಳಿದಾಗ, ಹೌದಾ ರವಿ, ಇಲ್ಲ ನನಗೆ ಹಸಿವಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಶ್ರುತಿ, ಯಾಕೆ ಮೀನು ಅವರೇ ಡಲ್ಲಾಗಿದ್ದೀರಾ, ಒಂಥರ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನಿಲ್ಲ ತುಂಬ ಕೆಲಸ ಇತ್ತಲ್ವ, ಹಾಗಾಗಿ ಸ್ವಲ್ಪ ಸುಸ್ತು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಈ ಕಡೆ ಶಾಂತಿ ಮನಸ್ಸಲ್ಲೇ 2 ಲಕ್ಷ ಇದೆ ಅಂತ ಹೇಳ್ಬಿಟ್ಟು ಎಗರಾಡ್ತಿದ್ಲಲ್ವ, ಈಗೆಲ್ಲ ಕಳ್ಕೊಂಡಿದ್ದಾಳೆ, ಅದಕ್ಕೆ ಇವಳಿಗೆ ಸುಸ್ತು ಬಂದಿದೆ ಈಗ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಮೀನಾ ಹೋಗಿ ಒಂದು ಕಡೆ ಕುಂತಿರ್ತಾಳೆ. ಆಗ ಶಾಂತಿ ಕೂಡ ಕರೀತಾಳೆ. ಹೋಗ್ತಾ ಇರುವಾಗಲೇ, ಮೀನಾ ಬಾರೆ, ಇವತ್ತೇನು ನೀನು ಅಡುಗೆ ಮಾಡೋದೇನು ಬೇಡ, ಇಲ್ಲೇ ಬಂದು ಊಟ ಮಾಡ್ಬಾ ಅಂತ ಹೇಳಿಬಿಟ್ಟು ಶಾಂತಿ ಕರೀತಾಳೆ. ಆಗ ಮೀನಾ, ನನಗೇನು ಹಸಿವಿಲ್ಲ ಅತ್ತೆ, ನೀವು ಅಷ್ಟು ಕರೆದ್ರಲ್ಲ ಅಷ್ಟೇ ನನಗೆ ಸಾಕು, ಅಷ್ಟೇ ಹೊಟ್ಟೆ ತುಂಬಿತು ಅಂತ ಹೇಳ್ಬಿಟ್ಟು ಹೇಳಿ ಹೋಗಿ ಸ್ವಲ್ಪ ಅಳ್ಕೊತ ಒಂದು ಕಡೆ ಕುಂತಿಟ್ಬಿಡ್ತಾಳೆ. ಇವರೆಲ್ಲರೂ ಚೆನ್ನಾಗಿ ಊಟ ಮಾಡ್ತಾನೇ ಇರ್ತಾರೆ.
ಆಗ ಶ್ರುತಿ ಅದನ್ನು ಗಮನಿಸ್ತಾಳೆ. ಯಾಕೋ ಮೀನಾ ಅವರು ಸಪ್ಪಗಿದಾರಲ್ಲ ಅಂತ ಹೇಳ್ಬಿಟ್ಟು. ಈ ಕಡೆ ರೋಹಿಣಿ ಕೂಡ ಒಂದು ಕಡೆ ಶಾಂತಿನ, ಒಂದು ಕಡೆ ಮೀನಾನ ನೋಡಿಬಿಟ್ಟು ಏನೋ ಇದೆ ಇಲ್ಲಿ ಸಮಥಿಂಗ್ ಅಂತ ಹೇಳಿಬಿಟ್ಟು ಹೇಳಿದಾಗ ಅತ್ತೆನ ಒಂದು ಸೈಡಿಗೆ ಕರೆದ್ಬಿಟ್ಟು ಏನಾಯ್ತತ್ತೆ, ನಿಮ್ಗೇನು ಖುಷಿ ಕಾರಣ ಅಂತ ಹೇಳಿಬಿಟ್ಟು ರೋಹಿಣಿ ಕೇಳಿದಾಗ ಅದು ಈ ಮೀನಾ 2 ಲಕ್ಷ ರೂಪಾಯಿ ಆರ್ಡ್ರ್ ತೊಗೊಂಡಿದ್ದೀನಿ ಅಂತ ಅಂದ್ಲವಲ್ಲ, ಅದು ಎಲ್ಲರಿಗೂ ಹೇಳಿದ್ರಲ್ವ ಅಂದಾಗ ಈಗ ಆರ್ಡ್ರು ಎಲ್ಲ 2 ಲಕ್ಷ ರೂಪಾಯಿ ಕಳ್ಕೊಂಡು ಬಂದಿದ್ದಾಳೆ, ಅದಕ್ಕೆ ಈ ಸಪ್ಪೆ ಮಾರಿ ಹಾಕ್ಕೊಂಡಿದ್ದಾಳೆ, ಅದಕ್ಕೆ ನನಗೆ ಖುಷಿಯಾಗಿದೆ, ಅದಕ್ಕೆ ನಾನು ಇಷ್ಟೆಲ್ಲ ತೊಗೊಂಡು ಬಾ ರವಿ ಅಂತ ಹೇಳಿಬಿಟ್ಟು ಊಟ ಮಾಡ್ತಾ ಇರೋದು ಅಂತ ಹೇಳಿದಾಗ, ಈ ವಿಷಯನೆಲ್ಲ ನಿನ್ಗೆ ಯಾರು ಹೇಳಿದ್ರು ಅತ್ತೆ ಅಂತ ಹೇಳಿದಾಗ, ಇದನ್ನೆಲ್ಲ ಹೇಳೋಕ್ಕೆ ನನಗೆ ಹೊರ್ಗಡೆ ಜನ ಇದ್ದಾರಮ್ಮ, ಜನ ಸುಮ್ಮನೆ ತಿನ್ನು ತಿನ್ನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ರೋಹಿಣಿ ಕೂಡ ಮನಸ್ಸಲ್ಲೇ ಅಂದ್ಕೊತಾಳೆ, ಅಪ್ಪ ಈ ಅಮ್ಮ ಫುಲ್ ಡೇಂಜರ್ ಇದ್ದಾಳೆ ಅಂತ ಹೇಳಿಬಿಟ್ಟು. ಪಾಪ ಮೀನವ್ರು ಏನೂ ಮಾಡ್ದೇನೆ ಇಷ್ಟೊಂದು ಕಾಟ ಕೊಡ್ತಾ ಇದ್ದಾರೆ, ಇನ್ನೇನಾದರೂ ನನ್ನಂಥವಳು ಸಿಕ್ಕಾಕೊಂಡು ಬಿಟ್ಟರೆ ಆಯಿತು, ಇವ್ರ ಹತ್ರ ಹುಷಾರಾಗಿರ್ಬೇಕು ನಾನು ಅಂತ ಹೇಳ್ಬಿಟ್ಟು ರೋಹಿಣಿ ಮನಸ್ಸಲ್ಲೇ ಅಂದ್ಕೊಂಡು ಊಟ ಮಾಡ್ತಾ ಇರ್ತಾಳೆ. ಆಗ ಮತ್ತೆ ಶ್ರುತಿ ಊಟ ಆದಮೇಲೆ ಬಂದು ಕೇಳ್ತಾರೆ, ಯಾಕೆ ಮೀನವ್ರೆ ಏನಾಯಿತು ಅಂತೇಳಿ ಕೇಳಿದಾಗ, ಏನಿಲ್ಲ ಸ್ವಲ್ಪ ಸುಸ್ತು ಅಂತ ಅಂದೆಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ಆಯಿತು ಸರಿ ನೀವು ರೆಸ್ಟ್ ಮಾಡಿ ಅಂತೇಳಿ ಬರ್ತಾ ಇರ್ತಾಳೆ. ಆಗ ಶ್ರುತಿಗೆ ಆಗ ರವಿ ಕೇಳ್ತಾನೆ, ಏನಾಯಿತು? ಏನೂ ಇಲ್ಲ, ಅತ್ತೆ ನೋಡಿದರೆ ತುಂಬ ಖುಷಿಯಾಗಿದ್ದಾರೆ, ಮೀನಾ ನೋಡಿದರೆ ತುಂಬ ಸಪ್ಪಗಿದ್ದಾರೆ, ಏನೋ ಇದೆ ರವಿ ಇಲ್ಲಿ, ಏನೋ ಸಮಥಿಂಗ್ ಆಗಿದೆ ಅಂತ ಹೇಳ್ತಾರೆ. ಆಗ ಅವರಿಬ್ಬರು ಆ ಥರ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಅಲ್ಲಿ ಇವಳು ರೆಸ್ಟ್ ಮಾಡೋಕ್ಕೆ ಹೋಗಿರ್ತಾಳಲ್ಲ ಮೀನಾ, ಅಲ್ಲೇ ಮಲ್ಕೊಂಡಿರ್ತಾಳೆ. ಆಗ ಅವ್ನು ಸೂರ್ಯನ ಫೋನ್ ಬಂದಿರ್ತೈತಲ್ವ, ಆವಾಗ ಹೇಳ್ತಾಳೆ ಏನಾಯ್ತು ಏನು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ನು ಮನೆಗೆ ಬರ್ತಾನೆ. ಬಂದುಬಿಟ್ಟು ನಡೆದಿದ್ದ ವಿಷಯನೆಲ್ಲ ಹೇಳ್ತಾಳೆ. ಈಗ ಅರ್ಧ ಕೊಟ್ಟು ಅರ್ಧ ಎಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಸೂರ್ಯನಿಗೆ ತುಂಬಾ ಕೋಪ ಬರುತ್ತೆ. ಅವ್ನು ನಿನಗೆ ಮೋಸ ಮಾಡಿದಾನ, ಇಂಥ ನಿಯತ್ತಾಗಿ ದುಡಿಯೋರಿಗೆ ಮೋಸ ಮಾಡ್ತಾನೆ, ಎಲ್ಲೇ ಕಣೆ ಹೋಗೋಣ ಬಾರಿ ಅಂತ ಹೇಳ್ಬಿಟ್ಟು ಹೇಳ್ದ. ಬೇಡ ರೀ ಅಂತೇಳಿ ಮೀನು ಇಷ್ಟೊತ್ತಲ್ಲಿ ಹೋಗೋದು ಬೇಡ ರೀ ಅಂತ ಹೇಳ್ಬಿಡ್ತಾನೆ. ಅಲ್ಲಿ ಮಧ್ಯರಾತ್ರಿ ಆಗಿರುತ್ತೆ. ಇಲ್ಲ ಬಾರಿ ಅಂತ ಹೇಳ್ಬಿಟ್ಟು ಅವ್ಳು ಕೈ ಹಿಡ್ಕೊಂಡು ಹೋಗಿ ಅವ್ನು ಮಲಗಿರ್ತಾನೆ. ಅವ್ನ ಮ್ಯಾನೇಜರ್ನ ಹೋಗ್ಬಿಟ್ಟು ಚೆನ್ನಾಗಿ ಹೊಡಿತಾನೆ. ಅಲ್ಲೇ ಇದ್ದ ಚಾಕುನ ಚುಚ್ಚಕ್ಕೆ ಹೋಗ್ತಾ ಇರ್ತಾನೆ, ಆದರೆ ತಪ್ಪಿಸ್ಕೊಳ್ತಾನೆ. ಮತ್ತೆ ಸಿಕ್ಕೋಕೊಂಡು ಮತ್ತೆ ಹೊಡೆದು ಮತ್ತೆ ಆ ಮ್ಯಾನೇಜರ್ಗೆ ಸೂರ್ಯ ಚಾಕುನ ಚುಚ್ಚೇ ಬಿಡ್ತಾನೆ. ಆಗ ಮೀನ ತುಂಬಾ ಗಾಬರಿಯಾಗಿ ಮೇಲೆ ಎದ್ದೇಳ್ತಾಳೆ. ಆಗ ಹಬ್ಬ ಇದು ಕನಸ ಅಂತ ಹೇಳ್ತಾಳೆ. ಆಗ ಅಷ್ಟರಲ್ಲಿ ಸೂರ್ಯನ್ ಕೂಡ ಫೋನ್ ಮಾಡ್ತಾಳೆ. ಆಗ ಎಲ್ಲ ಸರಿ ಇದೆ ಅಲ್ವಾ, ಅವ್ರು ದುಡ್ಡು ಕೊಟ್ಟಿಯಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇನ್ನೂ ದುಡ್ಡು ಕೊಟ್ಟಿಲ್ಲ ರೀ, ಅವ್ರ ಹತ್ರನೇ ಇದೆ, ನಂಗೆ ಸ್ವಲ್ಪ ಸುಸ್ತಾಗಿದೆ ಅಲ್ವಾ, ನಾಳೆ ಹೋಗಿ ತೊಗೊತೀನಿ ಅಂತ ಹೇಳ್ಬಿಟ್ಟು, ಆಗಾಯಿತು ಎಲ್ಲ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಇಲ್ಲಿಗೆ ಸಂಚಿಕೆ ಮುಕ್ತಾಯಿತು.